ಮಾವ ಮಾವ ಎಲ್ಲೋದ್ರಿ ಇವರು? ಇಷ್ಟೊತ್ತು ನನಗೆ ಕಾಟ ಕೊಟ್ಬಿಟ್ಟು ಎಸ್ಕೇಪ್ ಆಗಿದ್ದೀರಾ? ಬರ್ಲಿ ಮಾಡ್ತೀನಿ. ಮಾವ ಏನ್ ಮಾಡ್ತಾ ಇದೀರಾ? ಬಿಡಿ. ಏನ್ ಬಂಗಾರಿ, ಮುತ್ಕೊಡಕ್ ಬಂದ್ರೆ ನಂಗೆ ಚಲ್ಲೆ ಹಣ್ಣು ತಿನ್ಸ್ತೀಯಾ? ಮಾವ ಈಗೇನ್ ಮಾಡ್ತೀಯಾ? ಬಿಟ್ರೆ ಏನ್ ಮಾಡ್ತೀನಿ ನೋಡ್ತಾ ಇರಿ. ನಿನ್ ಕೈಲೇನು ಮಾಡಕ್ ಆಗಲ್ಲ ಬಂಗಾರಿ, ಆದ್ರೆ ನಾನೇನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಮಾವ ಬಿಡಿ ಮಾವ. ಮಾವ ಬಿಡಿ ಮಾವ, ನಿಮ್ಗೆ ಇದನ್ ಬಿಟ್ರೆ ಇನ್ನೇನು ಮಾಡಕ್ ಬರಲ್ಲ. ಬಿಡಿ. ಏನೋ ನನಗೆ ಏನು ಮಾಡಕ್ ಬರಲ್ವಾ? ನೋಡು ಬಂಗಾರಿ, ನಿನ್ ಮಾತ್ನ ವಾಪಸ್ ತಗೋ. ನನಗ್ ಕೋಪ ಬಂದ್ರೆ ಮತ್ತಷ್ಟೇ. ಹಾ, ಕೋಪನಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ಬಿಡಿ ನನ್ನ. ಏನ್ ಬಂಗಾರಿ ನೀನು ಪ್ರೀತಿಯಿಂದ ಹತ್ರ ಬಂದ್ರೆ ನನ್ನ ಬಿಡು ಅಂತ ದೂರ ಮಾಡ್ತೀಯಲ್ಲ? ಮಾವ ಏನ್ ನಿಮ್ ಆಟ ಎಲ್ಲ? ಮತ್ತಿನ್ನೇನ್ ಮಾಡ್ಲಿ? ಆಟ ಆಡಕ್ಕೆ ಅಂತ ಒಂದು ಮಗು ಕೊಡು, ಆಗ ನಿನ್ ಹತ್ರ ಆಟ ಆಡಕ್ಕೆ ಬರಲ್ಲ. ಮಾವ, ನಿಮ್ ಮನ್ಸಲ್ಲಿ ಏನಿದೆ ಅಂತ ನನ್ಗೆ ಅರ್ಥ ಆಗತ್ತೆ, ಆದ್ರೆ ನನ್ ಮನ್ಸಲ್ಲಿ ಏನಿದೆ ಅಂತ ನಿಮ್ಗೆ ಅರ್ಥನೇ ಆಗಲ್ವಲ್ಲ. ಏನು ಮಾವ, ಅಣ್ಣನ್ ಪರಿಸ್ಥಿತಿ ಸರಿ ಹೋಗ್ದೆ ನಾವ್ ಹೇಗ್ ಮಾವ ಸಂತೋಷವಾಗಿರಕ್ಕಾಗತ್ತೆ? ನಿಮ್ಮ ಅಣ್ಣ ಏನ್ ಹೇಳ್ದ ಅಂತ ಮರ್ತ ಹೋಗ್ಬಿಟ್ಯಾ? ನಾವಿಬ್ರು ಸಂತೋಷವಾಗಿದ್ರೆ ನಾನ್ ಸಂತೋಷವಾಗಿರ್ತೀನಿ ಅಂತ ಹೇಳ್ದ. ಅಂದ್ರೆ ನಿಮ್ಮಣ್ಣನ ಸಂತೋಷ ನಮ್ ಸಂತೋಷದಲ್ಲಿದೆ, ನಮ್ ಸಂತೋಷ ಮಗು ಕೈಯಲ್ಲಿದೆ, ಆ ಮಗು ನಿನ್ ಕೈಯಲ್ಲಿದೆ. ನನ್ ಕೈ ಜೊತೆ ನಿನ್ ಕೈ ಜೋಡ್ಸಿದ್ರೆ ನಮ್ ಸಂತೋಷ ನಮ್ ಕೈಗೆ ಸೇರುತ್ತೆ. ಮತ್ತೆ ಮತ್ತೆ ಅಲ್ಲಿಗೆ ಬರ್ತಿರಲ್ಲ ಮಾವ. ಸ್ವಲ್ಪ ದಿನ ಇದೆಲ್ಲ ಬೇಡ ಮಾವ, ಪ್ಲೀಸ್. ನೀನ್ ಹೀಗೆಲ್ಲ ಮಾಡಿದ್ರೆ ನಾನು ಈಗ್ಲೇ ನಿಮ್ಮ ಅಣ್ಣನ ಹತ್ರ ಹೋಗಿ ನಿನ್ ತಂಗಿ ನಾವಿಬ್ರು ಸಂತೋಷವಾಗಿರೋದಕ್ಕೆ ಸಹಕರಿಸ್ತಿಲ್ಲ ಅಂತ ಹೇಳ್ಬಿಡ್ತೀನಿ. ಹೇಳಾ? ಬೇಡ ಬೇಡ ಬೇಡ. ಹಾಗಾದ್ರೆ ಮಗು ಕೊಡ್ತೀಯಾ? ಆಯ್ತು. ನಿಜವಾಗ್ಲೂ? ನಿಜವಾಗ್ಲೂ. ಆಹಾ, ಬಂಗಾರಿ ಬಂಗಾರಿ ಬಂಗಾರಿ. ಮಾವ ಮಾವ ಏನ್ ಮಾಡ್ತಿದ್ದೀರಾ? ಬಂಗಾರಿ, ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಆ ಸಂತೋಷನ ಹೇಳಕ್ಕೆ ಆಗ್ತಾ ಇಲ್ಲ. ಆದ್ರೆ ಒಂದೇ ಒಂದ್ ಸಮಸ್ಯೆ. ಸಮಸ್ಯೆನಾ? ಏನು? ನಾನಿವತ್ತೇ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ರಾಜೀನಾಮೆನಾ? ಯಾಕೆ? ಇನ್ನೇನ್ ಮತ್ತೆ, ತಾಯಿ ಆದ್ರೆ ಅದರ ಜವಾಬ್ದಾರಿ ಎಷ್ಟಿರುತ್ತೆ ಗೊತ್ತಾ? ಈ ಕಡೆ ತಾಯಿ ಜವಾಬ್ದಾರಿ, ಆ ಕಡೆ ಅಧ್ಯಕ್ಷ ಜವಾಬ್ದಾರಿ. ಎರಡು ನಿಭಾಯಿಸೋದು ಅಷ್ಟೊಂದು ಸುಲಭ ಅನ್ಕೊಂಡಿದೀರಾ? ತಾಯಿ ಆಗ್ಬೇಕು ಅಂದ್ರೆ ಅಧ್ಯಕ್ಷ ಸ್ಥಾನ ಬಿಡ್ಬೇಕು, ಅಧ್ಯಕ್ಷ ಆಗಿರ್ಬೇಕು ಅಂದ್ರೆ ತಾಯಿ ಆಗೋ ಆಸೆ ಬಿಡ್ಬೇಕು. ಏನ್ ಮಾಡು ಅಂತೀರಾ? ಎರಡು ಆಗ್ಬೇಕು ಅಂದ್ರೆ ಸ್ವಲ್ಪ ದಿನ ಕಾಯ್ಬೇಕು. ಈಗ ತಾನೇ ನಾನು ಅಧ್ಯಕ್ಷ ಆಗಿದ್ದೀನಿ, ಇದೆಲ್ಲ ನನ್ಗೂ ಹೊಸದಲ್ವಾ? ಅಡ್ಜಸ್ಟ್ ಆಗಕ್ ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ಮಗು ಮಾಡ್ಕೊಳ್ಳೋಣ. ಇಲ್ಲ ಈಗ್ಲೇ ಬೇಕು ಅಂತ ಹಠ ಮಾಡಿದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ. ಈಗ್ಲೇ ಹೋಗಿ ಮಾವಂಗ್ ಹೇಳಿ. ಬೇಡ 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 ಬೇಡ. ಆಯ್ತು, ನೀನ್ ಹೇಳ್ದಂಗೆ ಆಗ್ಲಿ. ಆದ್ರೆ ಆದಷ್ಟು ಬೇಗ ಒಳ್ಳೆ ಸುದ್ದಿ ಕೊಡು. ಸರಿ ಸರಿ, ಹಾಗಿದ್ರೆ ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಬಂಗಾರಿ. ಏನ್ ಮಾವ? ಬಂದು ನನ್ ಬೆನ್ ತಿಕ್ತೀಯಾ? ಬಂದು ನಾನ್ ನಿಮ್ ಬೆನ್ ಮುಳೆ ಮುರಿಲಾ? ಬರ್ಲಾ? ಅಯ್ಯೋ ಬೇಡ, ಬೆನ್ನ ನಾನೇ ತಿಕ್ಕೊಳ್ತೀನಿ. ನಾನೇ ತಿಕ್ಕೊಳ್ತೀನಿ.
ಬಂಗಾರಿ ಮುತ್ಕೊಟ್ರೆ ಮಕ್ಳಾಗಲ್ಲ. ಸ್ನಾನಕ್ಕೆ ಹೋಗ್ತೀನಿ. ಹಾ ನಿಮ್ಮನ್ನ ಸ್ನಾನಕ್ಕೆ ಹೋಗ್ತೀನಿ. ಹಾ ಮಾವನ ಆಸೆ ನ್ಯಾಯವಾದದ್ದೇ, ಆದ್ರೆ ನನ್ನ ಆಸೆ ಅಣ್ಣನ ಜೀವನ ಸರಿ ಹೋಗ್ಬೇಕು. ಅದಕ್ಕೇನ್ ಮಾಡ್ಲಿ? ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಅಣ್ಣ ಯಾವಾಗ್ಲೂ ಬಯಸ್ತಾ ಇರ್ತಾನೆ. ಅದವನ್ ಕರ್ತವ್ಯ. ಹಾಗೆ ಅಣ್ಣನ ಜೀವನ ಚೆನ್ನಾಗಿರ್ಬೇಕು ಅಂತ ಬಯಸೋದು ತಂಗಿಯಾಗಿ ನನ್ನ ಕರ್ತವ್ಯ ತಾನೆ. ಆಸೆ ಕರ್ತವ್ಯಗಳ ನಡುವೆ ಸಿಕ್ಕಾಕೊಂಡಿದ್ದೀನಿ. ಏನ್ ಮಾಡ್ಲಿ? ಯಾವುದನ್ನ ಮೊದಲು ಮಾಡ್ಲಿ, ಯಾವುದನ್ನ ನಂತರ? ಏನ್ ಮಾಡ್ಲಿ ಈಗ? ದೇವ್ರೆ, ಹೇಗಾದ್ರೂ ಮಾಡಿ ನನ್ನ ಈ ರಾಮ್ ವಿಚಾರದಿಂದ ಪಾರ್ ಮಾಡಪ್ಪ. ಆ ತುಳಸಿ ವಿಚಾರದಿಂದ ಜನಗಳು ನನ್ನನ್ನ ಕೈದಿ ಅಂತ ಕರೆದ್ರೂ ನನಗ್ ಬೇಜಾರಿಲ್ಲ. ಒಂದ್ ವೇಳೆ ನನ್ನ ಫೋಟೋ ವಿಚಾರಗಳೇನಾದ್ರೂ ಆಚೆ ಬಂದ್ರೆ ಜನ ನನ್ನನ್ನ ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ. ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ. ದಯವಿಟ್ಟು ಇದು ಒಂದು ಧರ್ಮ ಸಂಕಟದಿಂದ ನನ್ನನ್ನ ಕಾಪಾಡು. ಇದರಿಂದ ನನಗ್ ಮುಕ್ತಿ ಕೊಡು. ಅಣ್ಣ, ನೀವೇ ಇಲ್ಲಿ? ಏನುವಾ, ರಾಮನ್ ಕೇಳ್ಕೊಳಕ್ ಬಂದಿದ್ದೇನೆ. ಏನ್ ಮಾತಾಡ್ತಾ ಇದ್ದೀರಾ? ರಾಮನ್ ಹತ್ರ ಕೇಳ್ಕೊಳಕ್ ಬಂದೇನುವಾ ಅಂತ ಕೇಳಿದೆ ಅಷ್ಟೇ. ನಾನು ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಜ್ಯೋತಿ. ನಾನು ಈ ಶ್ರೀರಾಮನ್ ಬಗ್ಗೆ ಪ್ರತಿ ಸಲ ಮಾತಾಡಿದಾಗ್ಲೂ ನಿನಗವ ಗೊತ್ತು ಅಂತ ಯಾಕೆ ಹೇಳಲಿಲ್ಲ?